ಎಸ್, ಇಂಟರ್ನಲ್ ಸೆಕ್ಯುರಿಟಿಯಲ್ಲಿ ಮುಂದಿನ ಕಾನ್ಸೆಪ್ಟು ಸೈಬರ್ ಸೆಕ್ಯುರಿಟಿ. ಲಾಸ್ಟ್ ಕಾನ್ಸೆಪ್ಟ್ ಯಾವುದು ಮುಗಿಸಿದ್ದು ನೆನಪಿದೆಯಾ? ಕಮ್ಯುನಿಕೇಷನ್ ನೆಟ್ವರ್ಕ್, ಅದರ ಬಗ್ಗೆ ನೋಡಾಯಿತು. ನೆಕ್ಸ್ಟು ಸೈಬರ್ ಸೆಕ್ಯುರಿಟಿ. ಏನು ಸೈಬರ್ ಸೆಕ್ಯುರಿಟಿ ಅಂತಂದರೆ ಮೀನಿಂಗ್ ಏನು? ಸೈಬರ್ ಸೆಕ್ಯುರಿಟಿ ರೆಫರ್ಸ್ ಟು ಪ್ರೊಟೆಕ್ಷನ್ ಆಫ್ ಕಂಪ್ಯೂಟರ್ಸ್, ನೆಟ್ವರ್ಕ್ಸ್, ಡೇಟಾ, critical infrastructure from unauthorized access, attack, damage or disruption. ಏನೇನು ಬಂದಿದೆ ನೋಡಿ. ಸೈಬರ್ ಸೆಕ್ಯುರಿಟಿ ರೆಫರ್ಸ್ ಟು ಪ್ರೊಟೆಕ್ಷನ್. ಏನನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದೇವೆ? ಕಂಪ್ಯೂಟರ್ಗಳನ್ನು. ಅಂದರೆ ಬರೀ ಕಂಪ್ಯೂಟರ್ ಅಂತಂದರೆ ಲ್ಯಾಪ್ಟಾಪು ಈ ಥರ ಮಾತ್ರ ಅಲ್ಲ, ನಮ್ಮ ಡಿವೈಸ್ಗಳು, ನೆಟ್ವರ್ಕ್ಸ್, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್, ನಮ್ಮ ಡೇಟಾ, ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್. ಈ ಸೈಬರ್ ಸೆಕ್ಯುರಿಟಿ ಆಧಾರದ ಮೇಲೆ ಯಾವ್ಯಾವುದು ರನ್ ಆಗ್ತಾ ಇರುತ್ತೋ ಆ ಎಲ್ಲ ಪ್ರಮುಖ ಮೂಲ ಸೌಕರ್ಯಗಳು, ಇದನ್ನು ಪ್ರೊಟೆಕ್ಟ್ ಮಾಡಬೇಕು. ಯಾವುದರಿಂದ? ಫ್ರಾಮ್ ಅನ್ಆಥರೈಸ್ಡ್ ಆಕ್ಸೆಸ್. ಆಥರೈಸ್ಡ್ ಆಕ್ಸೆಸ್ ಇಲ್ಲದೆ ಕೆಲವರು ಹ್ಯಾಕ್ ಮಾಡಿ ಅದನ್ನು ಅಟ್ಯಾಕ್ ಮಾಡಬಹುದು, ಡ್ಯಾಮೇಜ್ ಮಾಡಬಹುದು, ಡಿಸ್ರಪ್ಟ್ ಮಾಡಬಹುದು. ಇದರಿಂದ ನಾವು ನಮ್ಮ ಮುಖ್ಯವಾದ ಒಂದು ವ್ಯವಸ್ಥೆಯನ್ನು, ಸೈಬರ್ ಸ್ಪೇಸನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸೈಬರ್ ಸೆಕ್ಯುರಿಟಿ ಅಂತ ಕರಿತೇವೆ. ನೆಕ್ಸ್ಟ್ ನೋಡಿ, ಸೈಬರ್ ಸೆಕ್ಯುರಿಟಿ ಪಿಲ್ಲರ್ಸ್. ಅಂದರೆ ಸೈಬರ್ ಸೆಕ್ಯುರಿಟಿಗೆ ಪ್ರಮುಖ ಆಧಾರ ಸ್ತಂಭಗಳು ಅಂತೇನು ಹೇಳ್ತೇವೆ. ಯಾವ್ದ್ಯಾವುದು ಅಂತ ನೋಡಿ. CIA ಟ್ರಯಡ್. CIA ಅಂತಂದರೆ ಕಾನ್ಫಿಡೆನ್ಷಿಯಾಲಿಟಿ, ಅಂದರೆ I ಅಂತಂದರೆ ಇಂಟಿಗ್ರಿಟಿ, A ಅಂತಂದರೆ ಅವೈಲಬಿಲಿಟಿ. ಈಗ 3 CIA ಅಂತಂದರೆ ನೋಡಿ, ಇದು ಬಹಳ ಇಂಪಾರ್ಟೆಂಟು. ಸೈಬರ್ ಸೆಕ್ಯುರಿಟಿಯಲ್ಲಿ ನೀವು ಬರಿಬೇಕಾದ್ರೆ ಒಂದು ಫ್ಲೋ ಚಾರ್ಟ್ ಹಾಕಿ ಅಥವಾ ಒಂದು ಟ್ರಯಾಂಗಲ್ ಹಾಕಿ 3ಕ್ಕೂ ಈ ರೀತಿ ಹೆಸರು ಕೊಡೋದು, ಇದೆಲ್ಲ ಮಾಡಬಹುದು. ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ಕಾನ್ಫಿಡೆನ್ಷಿಯಾಲಿಟಿ ಅಂತಂದರೆ ಓನ್ಲಿ ಅಥರೈಸ್ಡ್ ಪರ್ಸನ್ ಆಕ್ಸೆಸ್ ಇನ್ಫಾರ್ಮೇಷನ್. ಸೈಬರ್ ಸೆಕ್ಯುರಿಟಿ ಮೀನಿಂಗಲ್ಲೇ ಬಂತು ಏನು? ಫ್ರಮ್ ಅನ್ಅಥರೈಸ್ಡ್ ಆಕ್ಸೆಸ್. ಅದರಿಂದ ನಾವು ರಕ್ಷಿಸ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ಕಾನ್ಫಿಡೆನ್ಷಿಯಾಲಿಟಿ, ಯಾರಿಗೆ ಯಾವ ಮಾಹಿತಿ ಸಿಗಬೇಕು ಅವ್ರಿಗೆ ಮಾತ್ರ ಸಿಗಬೇಕು. ಅಥರೈಸ್ಡ್ ಅಂತಂದರೆ ಈಗ ನಿಮ್ಮ ಇಮೇಲ್ ID ಅಥವಾ ಜಿಮೇಲ್ ಅಕೌಂಟ್ ಇರುತ್ತೆ. ಗೂಗಲ್ ಇಮೇಲನ್ನು ಓಪನ್ ಮಾಡಬೇಕಾದ್ರೆ ಅದು ನೀವು ಮಾತ್ರ ಓಪನ್ ಮಾಡಲಿಕ್ಕಾಗಬೇಕು ಅಲ್ವಾ? ಅಥರೈಸ್ಡ್ ಪರ್ಸನಿಗೆ ಮಾತ್ರ ಆಕ್ಸೆಸ್ ಸಿಗಬೇಕು. ಕಾನ್ಫಿಡೆನ್ಷಿಯಲ್ ಆಗಿರೋದು ಅಂತಂದರೆ ಅದು ಗೌಪ್ಯವಾಗಿಯೂ ಇರಬೇಕು ಅಲ್ವಾ? ಬೇರೆಯವರು ನಿಮ್ಮ ಅಕೌಂಟನ್ನು ಓಪನ್ ಮಾಡಿ ನೋಡೋ ಥರ ಆಗಬಾರ್ದು, ಅಥವಾ ಆ ಒಂದು ಲೀಕೇಜಸ್ ಅಥವಾ ಬೇರೆ ಬೇರೆ ಡಿಸ್ರಪ್ಷನಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗಬಾರ್ದು. ಕಾನ್ಫಿಡೆನ್ಷಿಯಲ್ ಅಂತಂದರೆ ಎಲ್ಲಿ ಸೇರಬೇಕು ಅಲ್ಲಿ ಮಾತ್ರ ಅದು ಹೋಗಿ ಸೇರಬೇಕು. ಇನ್ನು ಇಂಟಿಗ್ರಿಟಿ ಅಂದರೆ ಡೇಟಾ ರಿಮೇನ್ಸ್ ಅಕ್ಯುರೇಟ್. ನಮ್ಮ ಮಾಹಿತಿ ಏನಿರುತ್ತೆ ಅದನ್ನು ಯಾರು ಮಾಡಿಫೈ ಮಾಡಲಿಕ್ಕೆ, ಮ್ಯಾನಿಪುಲೇಟ್ ಮಾಡಲಿಕ್ಕೆ ಆಗಬಾರ್ದು. ಡೇಟಾ ಯಾವಾಗಲೂ ಅಕ್ಯುರೇಟ್ ಆಗಿರಬೇಕು, ರಿಮೇನ್ ಅಕ್ಯುರೇಟ್. ಅವೈಲಬಿಲಿಟಿ ಅಂತಂದರೆ ಸಿಸ್ಟಮ್ಸ್ ರಿಮೇನ್ ಆಪರೇಷನಲ್. ಕೆಲವೊಂದು ಗೌರ್ಮೆಂಟ್ ವೆಬ್ಸೈಟ್ಗಳಿರುತ್ತೆ, ನಾವು ಎಷ್ಟು ಸಾರಿ ಅದನ್ನು ರಿಪೋರ್ಟ್ ಮಾಡಿದರೂ ಸಹ ಸರ್ಕಾರ ಕ್ರಮಗಳನ್ನು ಕೈಗೊಂಡಿರೋದಿಲ್ಲ. ಸರ್ವರ್ ಸ್ಲೋ ಆಗಿರುತ್ತೆ. ಸಾಮಾನ್ಯವಾಗಿ ಜನರಿಗೆ ಅರ್ಥ ಆಗೋದು ಆಮೇಲೆ. ಈಗ ಟೆಕ್ ಎಕ್ಸ್ಪರ್ಟ್ಗಳು ಅಥವಾ IT ಫೀಲ್ಡಲ್ಲಿ ಇರೋರಿಗೂ ಸಹ ಓಪನ್ ಮಾಡಿದರೆ ಯಾವ ಮಾಹಿತಿ ಎಲ್ಲಿ ಸಿಗುತ್ತೆ, ಏನು ಅಲ್ಲಿ ಟ್ಯಾಬ್ಸ್ ಇಟ್ಟಿದ್ದಾರೆ, ಹುಡುಕ್ಲಿಕ್ಕೆ ಅಷ್ಟು ಕಷ್ಟ ಇರುತ್ತೆ. ಹಾಗಾಗಿ ಸಿಸ್ಟಮ್ಸ್ಗಳು ಆಪ್ರೇಷನಲ್ ಆಗಿರಬಹುದು. ಎಷ್ಟೋ ಸಾರಿ ಆಪ್ರೇಷನಲ್ ಆಗಿರೋದು ಇಂಪಾರ್ಟೆಂಟೇ. ಈಗ ನೀವು ಓಪನ್ ಮಾಡಿದರೆ ವೆಬ್ಸೈಟು ವರ್ಕ್ ಆಗ್ತಾ ಇದೆಯಾ ಅನ್ನೋದು ಮೊದಲನೇದು ಅಲ್ವಾ? ಗೌರ್ಮೆಂಟ್ ಇದೊಂದು ವೆಬ್ಸೈಟ್ ಇರುತ್ತೆ, ಆ ಲಿಂಕ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಒಂದು ಡ್ಯಾಶ್ ಬೋರ್ಡ್ ಥರ ಏನಾದರೂ ಕಾಣಿಸ್ಬೇಕು. ಒಂದು ಆಪರೇಷನಲಿಟಿ ಅಥವಾ ಆಪರೇಷನಲ್ ಆಗಿರೋದು. ಎರಡನೇದು ಯೂಸರಿಗೆ ಎಷ್ಟು ಹೆಲ್ಪ್ಫುಲ್ ಆಗಿದೆ. ಕಸ್ಟಮರನ್ನು ಅಥವಾ ಯೂಸರನ್ನು ಮೈಂಡಲ್ಲಿ ಇಟ್ಕೊಂಡು ಅದನ್ನು ಕ್ರಿಯೇಟ್ ಮಾಡಿದ್ದೀರಾ? ಈಗ ಹಿಂದಿನ ವರ್ಷ ಕ್ವಶನ್ ಬಂದಿತ್ತು, ಫ್ರಂಟ್ ಎಂಡ್ ಮತ್ತು ಬ್ಯಾಕ್ ಎಂಡಿಗೆ ಸಂಬಂಧಪಟ್ಟಿದ್ದು. ಈ ಸೈಬರ್ ಸೆಕ್ಯುರಿಟಿ ಅಥವಾ ಗವರ್ನೆನ್ಸಿಗೂ ಸಂಬಂಧಪಟ್ಟಿರೋದು ಇದು. ಫ್ರಂಟ್ ಎಂಡ್ ಮತ್ತು ಬ್ಯಾಕ್ ಎಂಡ್ ಅಂತ ಇರುತ್ತೆ. ಒಂದು ವೆಬ್ಸೈಟ್ ಓಪನ್ ಮಾಡಿದಾಗ ನಮಗೇನು ಕಾಣಿಸುತ್ತೋ ಅದು ಫ್ರಂಟ್ ಎಂಡ್. ಅದು ಎಲ್ಲಿ ಹೋಗಿ ಏನನ್ನು ಕ್ಲಿಕ್ ಮಾಡಿದರೆ ಏನು ಓಪನ್ ಆಗುತ್ತೆ, ಅದು ಫ್ರಂಟ್ ಎಂಡು. ಬ್ಯಾಕ್ ಎಂಡ್ ಅಂತಂದರೆ ಆ ವೆಬ್ಸೈಟನ್ನು ತಯಾರು ಮಾಡಬೇಕಾದ್ರೆ ಹಿಂದ್ಗಡೆ ಕೋಡ್ ಬರೆದಿರ್ತಾರೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಕೋಡನ್ನು ಬರೆದಿರ್ತಾರೆ, ಅದು ಬ್ಯಾಕ್ ಎಂಡ್ ಪಾರ್ಟ್. ಎಷ್ಟೋ ಸಾರಿ ಬ್ಯಾಕ್ ಎಂಡ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಎಲ್ಲ ಕೋಡ್ ಬರೆದಿರ್ತಾರೆ,
ಅದನ್ನು ರಿಪ್ರೆಸೆಂಟ್ ಮಾಡಬೇಕಲ್ವಾ ಫ್ರಂಟ್ ಎಂಡಲ್ಲಿ, ಅಲ್ಲಿ ಸರಿಯಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿರೋದಿಲ್ಲ. ಇದು ಹೇಗೆ ಅಂತಂದರೆ, ನಿಮಗೆ ಎಲ್ಲ ನಾಲೆಜ್ ಇದೆ ಮೈಂಡಲ್ಲಿ, ಆದರೆ ಆನ್ಸರ್ ರೈಟಿಂಗ್ ಬರಲಿಕ್ಕೆ ಹೋದರೆ ಅದನ್ನು ನೀವು ಚೆನ್ನಾಗಿ ಬರಿತಾ ಇಲ್ಲ, ಈ ರೀತಿ ಆಗಿಬಿಟ್ಟಿರುತ್ತೆ. ಹಾಗಾಗಿ ಮೈಂಡಲ್ಲಿ ಇದ್ರೆ ಸಾಕಾಗೋದಿಲ್ಲ, ಅದು ಆನ್ಸರ್ ರೈಟಿಂಗಲ್ಲೂ ಕಾಣಿಸ್ಬೇಕಲ್ವಾ. ಅದೇ ರೀತಿ ಬ್ಯಾಕ್ ಎಂಡಲ್ಲಿ ಎಲ್ಲ ಡೇಟಾ ಚೆನ್ನಾಗಿರಬಹುದು, ಫ್ರಂಟ್ ಎಂಡಲ್ಲಿ ಅದು ಸರಿಯಾಗಿ ಡಿಸ್ಪ್ಲೇ ಆಗದೆ ಇದ್ದರೆ, ಒಂದು ಕ್ಲಿಕ್ ಮಾಡಿದಾಗ ಅದು ಹೋಗಿ ಸೇರಬೇಕು, ಎಲ್ಲಿ ಹೋಗಿ ಸೇರಬೇಕೋ ಅಲ್ಲಿಗೆ. ಎಷ್ಟು ಸಾರಿ ಕ್ಲಿಕ್ ಮಾಡಿದರೂ ಏನು ಓಪನ್ ಆಗ್ತಾ ಇಲ್ಲ ಅಂತಂದರೆ ಆ ಫ್ರಂಟ್ ಎಂಡು ಬ್ಯಾಕ್ ಎಂಡ್ಗೆ ಲಿಂಕ್ ತಪ್ಪೋಗಿದೆ. ಆ ರೀತಿ ಕನೆಕ್ಷನ್ ಇರಬಹುದು, ಅಥವಾ ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಒಂದು ಲಿಂಕೇಜಸ್ ಚೆನ್ನಾಗಿರಬೇಕಾಗತ್ತೆ, ಸಿಸ್ಟಮ್ ಆಪರೇಷನಲ್ ಆಗಿರಬೇಕಾಗತ್ತೆ. ಇನ್ನು ಏನೇನು ಯಾವ್ಯಾವ ಟೈಪ್ಸ್ ಇರುತ್ತೆ ಸೈಬರ್ ಥ್ರೆಟ್ಸಲ್ಲಿ ಅಂತ ನೋಡ್ತಾ ಹೋದರೆ, ಮಾಲ್ವೇರ್ ಅಂತಂದರೆ ಒಂದು ಮ್ಯಾಲಿಷಿಯಸ್ ಸಾಫ್ಟ್ವೇರ್. ಅದು ವೈರಸ್ ಇರಬಹುದು, ವಾಮ್ ಇರಬಹುದು, ಟ್ರೋಜನ್, ಎಲ್ಲ ಬೇರೆ ಬೇರೆ ಟೈಪ್ಸು. ನೀವು ಬೇಕಿದ್ರೆ ಎಕ್ಸ್ಟ್ರಾ ಡೀಟೇಲ್ಸ್ ಕಲೆಕ್ಟ್ ಮಾಡಬಹುದು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಒಂದು ಸಾರಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಮತ್ತೆ. ಆದರೆ ಈಗ ಇಂಟ್ರೆಸ್ಟ್ ಇರೋರು ಈಗಲೇ ನೋಡ್ಬೋದು. ಮ್ಯಾಲಿಷಿಯಸ್ ಸಾಫ್ಟ್ವೇರ್ ಅಂತಂದರೆ ಒಂದು ವೈರಸ್, ಈಗ ವೈರಸ್ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾರೆ. ನಮ್ಮ ದೇಹದಲ್ಲಿ ಈಗ ಕೋಲ್ಡ್ ನೆಗಡಿ ಆಗೋದು ವೈರಸ್ಸಿಂದ, ಅಥವಾ ಕೆಲವೊಂದು ಕೋವಿಡ್-19 ಬಂತು, ವೈರಸ್ ಅಟ್ಯಾಕ್ ಅಲ್ವಾ ಅದು. ವೈರಸ್ ಹೇಗೆ ಅಂತಂದರೆ, ಹೋಸ್ಟ್ ಇದ್ದರೆ ಮಾತ್ರ ಅದು ಜೀವಂತ ಆಗಿರೋದು. ನಮ್ಮ ದೇಹದಲ್ಲಿ ಅದಕ್ಕೆ ಜಾಗ ಸಿಕ್ಕಿದ್ರೆ, ಉಳ್ಕೊಳ್ಳಿಕ್ಕೆ ಅವಕಾಶ ಇದ್ದರೆ ಮಾತ್ರ ಅದು ಜೀವಂತವಾಗಿರುತ್ತೆ, ಹೊರಗಡೆ ಅದು ಜೀವಂತವಾಗಿರೋದಿಲ್ಲ. ವೆಕ್ಟರ್ಸ್ಗಳು ಅದನ್ನು ಪಾಸ್ ಮಾಡ್ತಾರೆ, ಆದರೆ ನಮ್ಮ ದೇಹದೊಳಗಡೆ ಸೇರ್ಕೊಂಡ್ಮೇಲೆ ದೇಹನೇ ಅದಕ್ಕೆ ಆಶ್ರಯ, ದೇಹದಿಂದನೇ ಅದು ಆಶ್ರಯ ಪಡ್ಕೊಳ್ತಾ ಇರುತ್ತೆ. ಸೊ ವೈರಸ್ಸು ಈ ಕಂಪ್ಯೂಟರ್ ಸೈಬರ್ ಸೆಕ್ಯುರಿಟಿಗೆ ಸಂಬಂಧಪಟ್ಟ ಹಾಗೆ ಯಾವುದೋ ಪೆನ್ ಡ್ರೈವು, ಯಾವುದೋ ಒಂದು ಡಿವೈಸ್ಗಳ ಮೂಲಕ ಅದು ಟ್ರಾನ್ಸ್ಫರ್ ಆಗಬಹುದು. ಆದಮೇಲೆ ಅದು ಇಲ್ಲಿರೋ ಸಿಸ್ಟಮ್ಗಳನ್ನು, ಫೈಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಬೇರೆ ಬೇರೆ ರೀತಿಯಾದಂತಹ ಡಿಸ್ರಪ್ಷನ್ ಕ್ರಿಯೇಟ್ ಮಾಡಬಹುದು, ಸಮಸ್ಯೆಗಳನ್ನು ತಂದೊಡ್ಬಹುದು. ನೀವು ವಾರ್ಮು, ಟ್ರೋಜನ್ ಅಂತಂದರೆ ಚೆನ್ನಾಗಿದೆ ಅಂತ ಅನಿಸುತ್ತೆ, ಫೈಲು ಒಳ್ಳೆ ಫೈಲು ಎಲ್ಲ ಕರೆಕ್ಟ್ ಆಗಿದೆ ಅಂತ, ಆದರೂ ಒಳಗಡೆ ಬೇರೆ ಮೆಲಿಷಿಯಸ್ ಸಿಸ್ಟಮ್ಗಳಿರುತ್ತೆ, ಅಥವಾ ಸಾಫ್ಟ್ವೇರ್ಗಳಿರುತ್ತೆ, ಕೋಡ್ಸ್ ಇರುತ್ತೆ. ಸೊ ಸೈಬರ್ ಸೆಕ್ಯುರಿಟಿಗೆ ಸಂಬಂಧಪಟ್ಟ ಹಾಗೆ ಈಗ ನೀವು ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದರೆ, ವಿಂಡೋಸ್ ಇದ್ದರೆ ವಿಂಡೋಸ್ ಡಿಫೆಂಡರ್ ಅಂತ ಇರುತ್ತೆ ಆಲ್ರೆಡಿ, ಅದನ್ನು ಚೆಕ್ ಮಾಡ್ತಾ ಇರಬೇಕು. ಇನ್ನು ರ್ಯಾನ್ಸಮ್ವೇರ್ ಅಂದರೆ ಸಿಸ್ಟಮ್ಗಳನ್ನ ಲಾಕ್ ಮಾಡಿಬಿಡ್ತಾರೆ, ಆಮೇಲೆ ಪೇಮೆಂಟ್ ಡಿಮ್ಯಾಂಡ್ ಮಾಡ್ತಾರೆ. ವಾನಾಕ್ರೈ ಅಂತ ಒಂದು ಅಟ್ಯಾಕ್ ಆಗಿತ್ತು, ಅದು ಸಹ ಹಾಗೆ ದೊಡ್ಡ ಪ್ರಮಾಣದಲ್ಲಿ ಡಿವೈಸ್ ಲಾಕ್ ಆಗಿಬಿಡುತ್ತೆ. ಈಗ ನೀವು ಏನು ನೋಡ್ತಾ ಇದ್ದೀರೋ ಒಂದೇ ಸಾರಿ ಲಾಕ್ ಆಗಿಬಿಡುತ್ತೆ. ಲಾಕ್ ಓಪನ್ ಆಗಬೇಕು, ಅಥವಾ ನಿಮಗೆ ಸೇಫಾಗೆಲ್ಲ ಬೇಕು ವಾಪಸ್ಸು ಅಂತಂದರೆ ಇಂತಿಷ್ಟು ಹಣ ಕೊಡಬೇಕು, ಪೇಮೆಂಟನ್ನು ಡಿಮ್ಯಾಂಡ್ ಮಾಡ್ತಾರೆ. ಇನ್ನು ಫಿಶಿಂಗ್ ಅಂತಂದರೆ ಫ್ರಾಡುಲೆಂಟ್ ಕಮ್ಯುನಿಕೇಷನ್ ಟು ಸ್ಟೀಲ್ ಇನ್ಫಾರ್ಮೇಷನ್. ಒಂದು ಲಿಂಕ್ ಕಳಿಸೋದು, ಅಥವಾ ಯಾವುದಾದ್ರೂ ಒಂದು ಫೈಲ್ ಕಳಿಸೋದು, ಫೈಲಲ್ಲಿ ನಿಮ್ಮ ಡೀಟೇಲ್ಸನ್ನು ನೀವು ಆ್ಯಡ್ ಮಾಡ್ತೀರಿ, ಆ್ಯಡ್ ಮಾಡಿ ಆದಮೇಲೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ, ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ, ನೆಕ್ಸ್ಟ್ ಪೇಜ್ ಓಪನ್ನೇ ಆಗೋದಿಲ್ಲ, ಅಲ್ಲಿ ತನಕ ನಿಮ್ಮ ಎಲ್ಲ ಡೀಟೇಲ್ಸ್ ಹೋಗಿರುತ್ತೆ ಅವರಿಗೆ. ಸೊ ನಿಮ್ಮ ಇನ್ಫಾರ್ಮೇಷನ್ ಸ್ಟೀಲ್ ಮಾಡಲಿಕ್ಕೆ, ಕದಿಲಿಕ್ಕೆ ಯೂಸ್ ಮಾಡ್ತಾರೆ. ಇನ್ನೊಂದು DOS ಅಟ್ಯಾಕ್ ಅಂತ ಆವಾಗ ಕರ್ನಾಟಕದ ಕೆಲವು ವೆಬ್ಸೈಟ್ ಮೇಲೆ ಆಗ್ತಾ ಇರುತ್ತೆ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಡಿನಯಲ್ ಆಫ್ ಸರ್ವಿಸ್ ಅಂತ ಒಂದು ಸರ್ವರ್ ಅಂತಿರುತ್ತೆ, ಸರ್ವರ್ ಸೈಡು. ಸರ್ವರು ಒಂದು ಕ್ಷಣದಲ್ಲಿ ಇಂತಿಷ್ಟು ರಿಕ್ವೆಸ್ಟ್ ಬಂದರೆ ಹ್ಯಾಂಡ್ಲ್ ಮಾಡಬಹುದು ಚೆನ್ನಾಗಿ. ಈಗ ನಮ್ಮ ಮೈಂಡು ಹಾಗೆ ಅಲ್ವಾ, ಒಂದು ಕ್ಷಣದಲ್ಲಿ ನಾವು ಎಷ್ಟು ಇಮೇಜನ್ನು, ಎಷ್ಟು ಇನ್ಫಾರ್ಮೇಷನ್ ಪ್ರೊಸೆಸ್ ಮಾಡ್ಬೋದು. ನೀವಿಲ್ಲಿ ಕೇಳ್ತಾ ಇದ್ದೀರಿ, ಈಗ 2 ವಿಡಿಯೋ ಓಪನ್ ಮಾಡಿಕೊಂಡು ಎರಡನ್ನೂ ನೋಡ್ಲಿಕ್ಕೆ ಆಗುತ್ತಾ ನಿಮಗೆ? ಯಾವುದಾದ್ರೂ ಒಂದೇ ವಿಡಿಯೋ ನೋಡಬಹುದು. ಅದೇ ರೀತಿ ಕಂಪ್ಯೂಟರ್ನಲ್ಲಿ ಸರ್ವರಿಗೂ ಒಂದು ಕ್ಷಣದಲ್ಲಿ ಇಂತಿಷ್ಟು ಇನ್ಫಾರ್ಮೇಷನ್, ಇಂತಿಷ್ಟು ರಿಕ್ವೆಸ್ಟ್ಗಳನ್ನು ಪ್ರೊಸೆಸ್ ಮಾಡಲಿಕ್ಕಾಗತ್ತೆ. ಹೆಚ್ಚು ರಿಕ್ವೆಸ್ಟ್ ಬಂದರೆ ಅದು ಅಟ್ಯಾಕಿಗೆ ಒಳಗಾಗುತ್ತೆ, ಅಥವಾ ಸ್ಲೋ ಆಗುತ್ತೆ ಪ್ರೊಸೆಸಿಂಗು. ಈ ಹ್ಯಾಕರ್ಸ್ಗಳು ಏನು ಮಾಡ್ತಾರೆ, ಬೇರೆ ಬೇರೆ IP ಅಡ್ರೆಸ್, VPN, ಈ ಥರ ತುಂಬ ಬೇರೆ ಬೇರೆ ಟೆಕ್ನಿಕನ್ನು ಯೂಸ್ ಮಾಡಿ ಸರ್ವರ್ ಮೇಲೆ ಪದೇ ರಿಕ್ವೆಸ್ಟ್, ಥೌಸಂಡ್ಸ್ ಆಫ್ ರಿಕ್ವೆಸ್ಟ್ ಒಂದೇ ಸಾರಿ ಕಳಿಸ್ಬಿಡ್ತಾರೆ. ಸರ್ವರ್ ಸ್ಲೋ ಆಗುತ್ತೆ. ಸರ್ವರ್ ಸ್ಲೋ ಆದಾಗ ಯಾರಿಗೆ ನಿಜವಾಗ್ಲೂ ಬೇಕಾಗಿತ್ತು ಆ ಒಂದು ಸೇವೆ, ಸರ್ವಿಸ್ಸು, ಅದು ಅವ್ರಿಗೆ ಸಿಕ್ಕೋದಿಲ್ಲ. ಡಿನಯಲ್ ಆಫ್ ಸರ್ವಿಸ್ಸು ಸಿಗ್ತಾ ಇಲ್ಲ. ಸಿಸ್ಟಮನ್ನು ಓವರ್ಲೋಡ್ ಮಾಡಿಬಿಟ್ಟಿದ್ದಾರೆ, ಸರ್ವರ್ ಸ್ಟ್ರಕ್ ಆಗಿಬಿಟ್ಟಿದೆ, ಸರ್ವಿಸ್ ಡಿನೈ ಆಗ್ತಾ ಇದೆ. ಇನ್ನು ಅಡ್ವಾನ್ಸ್ಡ್ ಪರ್ಸಿಸ್ಟೆಂಟ್ ಥ್ರೆಟ್ಸ್ ಅಂದರೆ ತುಂಬ ದಿನಗಳ ಕಾಲ ನೀವೇನು ಮಾಡ್ತಾ ಇದ್ದೀರಿ, ಯಾವ ಪಾಸ್ವರ್ಡ್ ಎಲ್ಲಿ ಎಂಟ್ರ್ ಮಾಡ್ತೀರಿ, ಈ ಥರ ಕಂಟಿನ್ಯೂಸ್ ಆಗಿ ನಿಮ್ಮನ್ನು ಮಾನಿಟರ್ ಮಾಡ್ತಾ ಎಸ್ಪಿನೇಜ್ ಕ್ಯಾಂಪೇನ್ಗಳನ್ನು ಕ್ರಿಯೇಟ್ ಮಾಡೋದು, ನಿಮ್ಮನ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿ ನಿಮ್ಮ ಇನ್ಫಾರ್ಮೇಷನ್ ಕದೀತಾ ನಿಮಗೆ ಗೊತ್ತಿಲ್ಲದ ಹಾಗೆ ಒಂದೇ ಸಾರಿ ಅಟ್ಯಾಕ್ ಮಾಡೋದಲ್ಲ. ಲಾಂಗ್ ಟರ್ಮ್ ಸೊಫಿಸ್ಟಿಕೇಟೆಡ್ ಸೈಬರ್ ಎಸ್ಪಿನೇಜ್ ಕ್ಯಾಂಪೇನ್ ಇದು. ಲಾಂಗ್ ಟರ್ಮ್ನಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ
ತುಂಬ ಇನ್ಫಾರ್ಮೇಷನ್ ಲೀಕ್ ಆಗ್ತಾ ಇರುತ್ತೆ. ಮತ್ತು ನಮ್ಮ ದೇಶದಲ್ಲಿ ಈಗ ಪವರ್ ಗ್ರಿಡ್ಸ್, ಬ್ಯಾಂಕಿಂಗ್ ಸಿಸ್ಟಮ್, ಟೆಲಿಕಮ್ಯುನಿಕೇಷನ್, ಡಿಫೆನ್ಸ್ ಸಿಸ್ಟಮ್, ಟ್ರಾನ್ಸ್ಪೋರ್ಟೇಷನ್ ನೆಟ್ವರ್ಕ್ ಇದೆಲ್ಲ ಡಿಜಿಟಲ್ ಸ್ಪೇಸ್ಗೆ ಕನೆಕ್ಟ್ ಆಗಿರೋದು ಅಲ್ವಾ. ಅಟ್ಯಾಕ್ ಆನ್ ದೀಸ್ ಸೆಕ್ಟರ್ಸ್ ಕ್ಯಾನ್ ಬಿಕಮ್ ಅ ನ್ಯಾಷನಲ್ ಸೆಕ್ಯೂರಿಟಿ ಕ್ರೈಸಿಸ್. ಇಂತಹ ವಿಭಾಗಗಳ ಮೇಲೆ, ಇಂತಹ ಸೆಕ್ಟರ್ಗಳಲ್ಲಿ ಅಟ್ಯಾಕ್ ಆಗಿಬಿಟ್ರೆ ದೊಡ್ಡ ಪ್ರಮಾಣದಲ್ಲಿ ತೊಂದರೆ ಆಗುತ್ತೆ. ಇನ್ನು ಹೇಗೆ ಇವಾಲ್ವ್ ಆಗುತ್ತೆ ಈ ಥ್ರೆಟ್, ಹೇಗೆ ಇವಾಲ್ವ್ ಆಗುತ್ತೆ ನೋಡಿ. ಫಸ್ಟು ಒಂದು ಇಂಡಿವಿಜುವಲ್ ಹ್ಯಾಕರ್ಸ್ ಇರ್ತಾರೆ ಅಥವಾ ಒಬ್ಬ ಇರ್ತಾನೆ. ಸೊ ಅವನು ಬೇರೆ ಬೇರೆ ಅಟ್ಯಾಕ್ ಮಾಡೋದು ಇಂಡಿವಿಜುವಲ್ ಲೆವೆಲಲ್ಲಿ ಮಾಡ್ತಾ ಇರ್ತಾನೆ. ಆಮೇಲೆ ಈ ಸೈಬರ್ ಕ್ರಿಮಿನಲ್ ಗ್ರೂಪ್ಗಳು ಇಂಥವ್ರನ್ನ ಹೈರ್ ಮಾಡುತ್ತೆ. ಮನಿ ಆಸೆ, ಹಣ ಇರಬಹುದು, ಅಥವಾ ಐಡಿಯಾಲಜಿ ಅಲ್ವಾ, ಸಿದ್ಧಾಂತಗಳನ್ನು ನಂಬ್ಕೊಂಡಿರೋರು, ಆ ಥರ ಇಂಡಿವಿಜುವಲ್ ಹ್ಯಾಕರ್ಸ್ಗಳು ಸೇರಿಕೊಂಡು ಒಂದು ಗ್ರೂಪ್ ಮಾಡ್ಕೊಳ್ತಾರೆ. ಅವರಿಗೆ ಯಾರ ಜೊತೆ ಲಿಂಕ್ ಇರುತ್ತೆ? ಟೆರರಿಸ್ಟ್ ಆರ್ಗನೈಸೇಷನ್ಗಳು. ಆಮೇಲೆ ಇವರಿಗೆ ಟೆರರಿಸ್ಟ್ಗೆ ಏನು ಡಿಫ್ರೆನ್ಸ್ ಇರೋದಿಲ್ಲ. ಸೊ ಈ ಟೆರರಿಸ್ಟ್ ಆರ್ಗನೈಸೇಷನ್ ಲಿಂಕ್ ಆದಮೇಲೆ ಟೆರರಿಸ್ಟ್ಗಳಿಗೆ ಲಿಂಕ್ ಇರೋದು ಯಾರ ಜೊತೆ? ಸ್ಟೇಟ್ ಸ್ಪಾನ್ಸರ್ಡ್ ಆ್ಯಕ್ಟರ್ಸ್. ಸ್ಟೇಟ್ ಮತ್ತು ನಾನ್ ಸ್ಟೇಟ್ ಅಂತ ನೋಡಿದ್ವಿ. ಸ್ಟೇಟ್ ಅಂದರೆ ಬೇರೆ ದೇಶಗಳು. ಉದಾಹರಣೆಗೆ ಇನ್ನೊಂದು ದೇಶ ಇದೆ, ಆ ದೇಶದ ಪ್ರಧಾನಿಗಳು ಅಥವಾ ಆ ದೇಶದ ಕೆಲವು ಅಧಿಕಾರಿಗಳು ಏನು ಮಾಡ್ತಾರೆ, ಈ ಟೆರರಿಸ್ಟ್ಗಳಿಗೆ ಫಂಡಿಂಗನ್ನು ಬಿಡುಗಡೆ ಮಾಡ್ತಾರೆ, ರಹಸ್ಯವಾಗಿ ಕೊಡಬಹುದು. ಟೆರರಿಸ್ಟ್ಗಳು ಸೈಬರ್ ಕ್ರಿಮಿನಲ್ ಗ್ರೂಪ್ಸ್ಗಳಿಗೆ ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರ್, ಡಿಜಿಟಲ್ ಡಿವೈಸ್ಗಳನ್ನು ಸಪ್ಲೈ ಮಾಡ್ಬೋದು. ಸೊ ಎಲ್ಲ ಸೇರ್ಕೊಂಡೇನು ಯುದ್ಧ ಸಾರ್ತಾರೆ ಅಂತಂದರೆ ಸೈಬರ್ ವಾರ್ಫೇರ್. ಸೈಬರ್ ವಾರ್ಫೇರ್ ಅಂತಂದರೆ ಬೇರೆ ದೇಶದ ಸ್ಟೇಟ್ ಸ್ಪಾನ್ಸರ್ಡ್ ಆ್ಯಕ್ಟರ್ಗಳು ಇದ್ದಾರೆ, ಟೆರರಿಸ್ಟ್ ಆರ್ಗನೈಸೇಷನ್ಗಳು ಮತ್ತು ಕ್ರಿಮಿನಲ್ ಗ್ರೂಪ್ಸ್, ಸೈಬರ್ ಕ್ರಿಮಿನಲ್ ಗ್ರೂಪ್ಸ್ ಎಲ್ಲ ಸೇರಿ ಅಟ್ಯಾಕ್ ಮಾಡ್ತಾರೆ. ಇದು ಸೈಬರ್ ಅಟ್ಯಾಕ್ ಅಥವಾ ಸೈಬರ್ ಸೆಕ್ಯುರಿಟಿ, ಇದರ ಒಂದು ಚಿತ್ರಣ. ಇದರಲ್ಲೂ ಬೇರೆ ಬೇರೆ ಡೀಟೇಲ್ ಆಗಿ ಅಥವಾ ಯಾವುದಾದ್ರೂ ಎಕ್ಸಾಮಿಗೆ ಏನು ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ಆನ್ಸರ್ ರೈಟಿಂಗ್ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಬೇಸಿಕ್ಕಾಗಿ ಸೈಬರ್ ಅಟ್ಯಾಕ್ ಅಂದರೆ ಏನು ಅಥವಾ ಹೇಗಿರುತ್ತೆ, ಥ್ರೆಟ್ ಹೇಗೆ ಇವಾಲ್ವ್ ಆಗುತ್ತೆ ಅಂತ ಕೆಳಗಡೆ ನೋಡಿದ್ವಿ. ಮತ್ತು ಇದರ ಮೀನಿಂಗ್ ಏನು ಅಂತ ಮೇಲ್ಗಡೆ. ಸೈಬರ್ ಅಟ್ಯಾಕ್, ಸೈಬರ್ ಸೆಕ್ಯುರಿಟಿ ಪಿಲ್ಲರ್ಸ್ಗಳು ಯಾವುದು? CIA ಹೇಳಿ. ಏನು CIA ಅಂತಂದರೆ? ಸಿ ಅಂತಂದರೆ ಏನು? CIA, ಕಾನ್ಫಿಡೆನ್ಷಿಯಾಲಿಟಿ, ಇಂಟಿಗ್ರಿಟಿ, ಅವೈಲಬಿಲಿಟಿ. ಇಷ್ಟು ಸದ್ಯಕ್ಕೆ ಗೊತ್ತಿರಲಿ. ಇನ್ನು ಮುಂದಿನ ಟಾಪಿಕ್ ಅಂತಂದರೆ ಮನಿ ಲಾಂಡ್ರಿಂಗ್ ಆ್ಯಂಡ್ ಇಂಟರ್ನಲ್ ಸೆಕ್ಯುರಿಟಿ. ಮನಿ ಲಾಂಡ್ರಿಂಗ್, ಲಾಂಡ್ರಿ ಅಂತ ಕರಿತೇವೆ. ಲಾಂಡ್ರಿ ಅಂತಂದರೆ ಈಗ ವಾಷಿಂಗ್ ಮಷೀನು ಲಾಂಡ್ರಿಗೆ ಹಾಕ್ತೇವೆ ಅಂತ ಹೇಳ್ತೀವಲ್ವಾ. ಇಟ್ ಈಸ್ ಅ ಪ್ರೊಸೆಸ್ ಆಫ್ ಡಿಸ್ಗೈಸಿಂಗ್ ಇಲ್ಲೀಗಲಿ ಆಬ್ಟೈನ್ಡ್ ಮನಿ ಆ್ಯಸ್ ಲೆಜಿಟಿಮೇಟ್ ಇನ್ಕಮ್. ಏನು ಮಾಡ್ತಾ ಇದ್ದಾರೆ? ಇಲ್ಲೀಗಲ್ ಆಗಿ ಬಂದಿರುವಂಥ ಹಣವನ್ನು ಲೀಗಲ್ ಅಂತ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಮನಿ ಲಾಂಡ್ರಿಂಗ್ ಈಸ್ ದಿ ಪ್ರೊಸೆಸ್ ಆಫ್ ಡಿಸ್ಗೈಸಿಂಗ್. ಡಿಸ್ಗೈಸ್ ಅಂತಂದರೆ ಮರೆಮಾಚೋದು, ಬೆಸ್ತು ಬೀಳಿಸೋದು ಅಂತ ಕನ್ನಡದಲ್ಲೇ ಕೇಳಿರ್ತೀರಿ ನೀವು. ಮರೆಮಾಚೋದು ಅಂದರೆ ಇಲ್ಲಿಗಲಿ ಸಿಕ್ತಿರುವಂಥ ಮನಿ, ಇಲ್ಲಿಗಲ್ಲಿ ಅಂದರೆ ಅನೈತಿಕವಾಗಿ ಅನ್ಯಾಯದಿಂದ ಗಳಿಸಿರುವಂಥ ಹಣ, ಅದನ್ನು ಲೆಜಿಟಿಮೇಟ್ ಇನ್ಕಮ್ ಅಂತ ಈಗ ಪ್ರೂವ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದು ಎಲ್ಲಿ ಇಂಪಾರ್ಟೆಂಟು ಅಥವಾ ಯಾರಿಗೆ ಕನೆಕ್ಟ್ ಆಗುತ್ತೆ ಇದು? ಇಂಥ ಇಲ್ಲೀಗಲ್ ಮನಿಯನ್ನು ಟೆರರಿಸಮ್ಗೆ, ಆರ್ಗನೈಸ್ಡ್ ಕ್ರೈಮಿಗೆ, ಡ್ರಗ್ ಟ್ರಾಫಿಕಿಂಗು, ಹ್ಯೂಮನ್ ಟ್ರಾಫಿಕಿಂಗು, ಆರ್ಮ್ಸ್ ಸ್ಮಗ್ಲಿಂಗು ಎಲ್ಲ ಕಡೆ ಯೂಸ್ ಮಾಡ್ಕೊಳ್ತಾರೆ. ಹೇಗೆ ಹಾಗಾದರೆ ಇಲ್ಲೀಗಲ್ ಮನಿ ಲೀಗಲ್ ಆಗುತ್ತೆ? ಈಗ ಯಾವುದೋ ಒಂದು ವ್ಯಕ್ತಿಗೆ ಇಲ್ಲೀಗಲ್ ಮನಿ ಬಂದಿದೆ. ಇಲ್ಲೀಗಲ್ ಮನಿ ಬಂದಿರೋದು ಯಾವುದರಿಂದ? ಈಗ ಕೆಲವೊಂದು ಕರಪ್ಷನಿಂದ ಅಥವಾ ಕೆಲವೊಂದು ಅವರದ್ದೇ ನಡೆಸುವಂಥ ಕರಾಳ, ಏನು ಹೇಳ್ತಾರೆ ಅದಕ್ಕೆ, ಬೇರೆ ಬೇರೆ ಬಿಸ್ನೆಸ್ಗಳು ಅವರದ್ದೇ. ಅದರಿಂದ ಏನು ಬಂದಿದೆ? ಇಲ್ಲೀಗಲ್ ಮನಿ ಬಂದಿದೆ. ಅದನ್ನು ಲಾಂಡ್ರಿಂಗ್, ಮನಿ ಲಾಂಡ್ರಿಂಗ್ ಅಂತಂದರೆ ಈಗ ಬ್ಲ್ಯಾಕ್ ಮನಿ ಇರೋದನ್ನು ವೈಟ್ ಮನಿ ಮಾಡಬೇಕು ಅನ್ನೋ ರೀತಿ. ಮೊದಲೇನು ಮಾಡ್ತಾರೆ? ಪ್ಲೇಸ್ಮೆಂಟಲ್ಲಿ ಆ ಮನಿಯನ್ನು ಬೇರೆ ಬೇರೆ ಫಿನಾನ್ಷಿಯಲ್ ಸಿಸ್ಟಮಲ್ಲಿ ಹಂತ ಹಂತವಾಗಿ ತೊಡಗಿಸ್ತಾರೆ. 1 ಕೋಟಿಯನ್ನು ಒಬ್ಬರು ಇಲ್ಲಿಗಲ್ ಆಗಿ ಗಳಿಸಿದ್ದಾರೆ ಅಂತಂದರೆ ಸಡನ್ನಾಗಿ 1 ಕೋಟಿನೂ ಎಲ್ಲ ಕಡೆ ಹೂಡಿಕೆ ಮಾಡಿಬಿಡೋದಿಲ್ಲ. ಹಂತ ಹಂತವಾಗಿ ಬೇರೆ ಬೇರೆ ಜನರ ಹೆಸರಿನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದು. ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಡೌಟ್ ಬರಬಾರ್ದು, ಅಲ್ಲಿಂದಲ್ಲಿ ಅದನ್ನು ಟ್ರಾನ್ಸ್ಫರ್ ಮಾಡೋದು, ಬೇರೆ ಬೇರೆ ಆಸ್ತಿ ಖರೀದಿ ಮಾಡೋದು, ಗೋಲ್ಡು ಅಥವಾ ಲ್ಯಾಂಡ್ ಇನ್ವೆಸ್ಟ್ ಮಾಡೋದು. ಬೇನಾಮಿ ಆಸ್ತಿ ಅಂತ ಇರುತ್ತೆ ಅಲ್ವಾ, ಬೇರೆಯವ್ರ ಹೆಸರಿನಲ್ಲಿ ಆಸ್ತಿ ಇರುತ್ತೆ, ಆದರೆ ಆ್ಯಕ್ಚುಲಿ ಇವ್ರ ದುಡ್ಡಾಗಿರುತ್ತೆ. ಆ ಮೂಲಕ ಮೊದಲು ಪ್ಲೇಸ್ಮೆಂಟ್, ಇಲ್ಲೀಗಲ್ ಮನಿಯನ್ನು ಫಿನಾನ್ಷಿಯಲ್ ಸಿಸ್ಟಮ್ ಒಳಗಡೆ ಎಂಟ್ರ್ ಮಾಡೋದು, ಒಳಗಡೆ ಫಸ್ಟು ತಲುಪಿಸೋದು. ಆಮೇಲೆ ಏನು ಮಾಡ್ತಾರೆ? ಒಂದರಿಂದ ಇನ್ನೊಂದು ಕಡೆ ಕಾಂಪ್ಲೆಕ್ಸ್ ಟ್ರಾನ್ಸಾಕ್ಷನ್ಸ್,
ಅಂದರೆ ಕನ್ಸಿಲ್ ಸೋರ್ಸ್, ಯಾವ ಸೋರ್ಸಿಂದ ಬಂತು ಅಂತ ಗೊತ್ತಾಗದಿರೋ ಥರ ಮಾಡಬೇಕು. ಈಗ ಇಲ್ಲಿಗಲ್ ಮನಿ ಎಂಟ್ರ್ ಆಗ್ತಾ ಇದೆ, ಆದರೆ ಇನ್ಕಮ್ ಟ್ಯಾಕ್ಸ್ನವರು ಸೋರ್ಸ್ ಕೇಳ್ತಾರೆ ಎಲ್ಲಿಂದ ಬಂತು ಅಂತ. ಆವಾಗ ತುಂಬ ಬೇರೆ ಬೇರೆ ಟ್ರಾನ್ಸಾಕ್ಷನ್ ಮಾಡೋದು, ತುಂಬ ಕಾಂಪ್ಲೆಕ್ಸ್ ಟ್ರಾನ್ಸಾಕ್ಷನ್ನು. ಇವರದ್ದು 2-3 ಕಂಪ್ನಿ, ಫೇಕ್ ಕಂಪ್ನಿ ಕ್ರಿಯೇಟ್ ಮಾಡೋದು, ಈ ಕಂಪ್ನಿಯಿಂದ ಈ ಕಂಪ್ನಿಗೆ ಮತ್ತು ಈ ಕಂಪ್ನಿಗೆ ಈ ಥರ ಬಂದು, ಮತ್ತು ಇಲ್ಲೆಲ್ಲೋ ಬೇರೆ ಬೇರೆ ಕೆಲವೊಂದು ಆಫೀಸರ್ಗಳನ್ನು ಮಿಡ್ಲಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಅವ್ರ ಜೊತೆ ಕರಪ್ಷನ್ ಸ್ಟಾರ್ಟ್ ಮಾಡಿ, ಅಲ್ಲೂ ಸಹ ಕೆಲವೊಂದು ಸಮಸ್ಯೆಗಳು ಅಥವಾ ಅವರದ್ದು ಆದ ಪ್ರೊಸೆಸ್ಗಳಿರುತ್ತೆ. ಆ ಮೂಲಕ ಲೇಯರಿಂಗ್ ಅಂತಂದರೆ ಇಲ್ಲಿಗಲ್ ಮನಿ ಇರೋದು, ಅದ್ರ ಮೇಲೆ ಲೀಗಲ್ ಅನ್ನುವಂಥ ಲೇಯರನ್ನು ಹಾಕ್ತಾ ಇದ್ದಾರೆ. ಯಾಕೆ? ಸೋರ್ಸ್ ಗೊತ್ತಾಗಬಾರ್ದು. ಸೊ ಮೊದಲು ಎಂಟರ್ ಮಾಡಿದ್ರು, ಸಿಸ್ಟಮಿಗೆ ಪ್ಲೇಸ್ ಮಾಡಿದ್ರು, ಆಮೇಲೆ ಒಂದು ಲೇಯರ್ ಹಾಕಿದ್ರು ಅದ್ರ ಮೇಲೆ, ಇದೀಗ ಒಳ್ಳೆ ವ್ಯಾಲಿಡ್ ಸೋರ್ಸಿಂದ ಬಂದಿರೋದು ಅಂತ. ಸೊ ಆ ಸೋರ್ಸು ಚೆನ್ನಾಗಿದೆ ಅಂತಂದಮೇಲೆ ಮನಿ ಎಂಟ್ರ್ ಆಯಿತು, ಎಂಟ್ರ್ ಆಯಿತು ಎಕಾನಮಿಗೆ ಅಲ್ವಾ, ಇಂಟಿಗ್ರೇಟ್ ಆಯಿತು. ಅದು ಮನಿ ಎಂಟರ್ಸ್ ಎಕಾನಮಿ ಆ್ಯಸ್ ಲೆಜಿಟಿಮೇಟ್ ಅಸೆಟ್. ಈಗ ಗೊತ್ತಾಗೋದಿಲ್ಲ. ಮೊದಲೇನಾಗಿತ್ತು ಸಮಸ್ಯೆ? ಸೋರ್ಸು ಇರಲಿಲ್ಲ. ಈಗ ಲೇಯರಿಂಗ್ ಮೂಲಕ ಸೋರ್ಸನ್ನು ಕ್ರಿಯೇಟ್ ಮಾಡಿದ್ರು, ಎಲ್ಲ ಕಡೆ ಅದನ್ನು ಪ್ಲೇಸ್ ಮಾಡಿದ್ದಾರೆ. ಚೆಕ್ ಮಾಡಿದರೆ ಹೌದು, ಲೆಜಿಟಿಮೇಟ್ ಸೋರ್ಸಿಂದ ಬಂದಿದೆ ಅಂತ ಅನಿಸುತ್ತೆ. ಹಾಗಾಗಿ ಈಗ ಅದೆಲ್ಲ ವೈಟ್ ಮನಿಯಾಗಿ ಕನ್ವರ್ಟ್ ಆಗಿದೆ, ಬ್ಲ್ಯಾಕ್ ಇರೋದು. ಸೊ ಇಲ್ಲಿಗಲ್ ಫಂಡ್ ಇರುತ್ತೆ, ಪ್ಲೇಸ್ಮೆಂಟ್ ಆಗುತ್ತೆ, ಅದಕ್ಕೆ ಲೇಯರ್ ಹಾಕ್ತಾರೆ ಅಥವಾ ಲೇಯರಿಂಗ್ ಆಗುತ್ತೆ, ಇಂಟಿಗ್ರೇಟ್ ಆಗುತ್ತೆ. ಅಪರೆಂಟ್ಲಿ ಅದು ಲೀಗಲ್ ವೆಲ್ತ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಅನ್ಲೈಕ್ ಲಾಂಡ್ರಿಂಗ್, ಈಗ ಮನಿ ಲಾಂಡ್ರಿಂಗ್ ಆಯಿತು. ಈಗ ಇನ್ನೊಂದು ಟೆರರ್ ಫಿನಾನ್ಸಿಂಗ್ ಅಂತ ಬರುತ್ತೆ, ಕೇಳಿದ್ದೀರಿ, ನಾವು ಕೇಳಿದ್ವಿ ಅಲ್ವಾ. ಟೆರರ್ ಫಿನಾನ್ಸಿಂಗ್ ಮೇ ಇನ್ವಾಲ್ವ್ ಲೀಗಲ್ ಆರ್ ಇಲ್ಲಿಗಲ್ ಮನಿ. ಇದರಲ್ಲಿ ಲೀಗಲ್ ಮನಿನೂ ಇರಬಹುದು, ಸ್ಟೇಟ್ ಆಕ್ಟರ್ಸ್ಗಳು ಪ್ರೊವೈಡ್ ಮಾಡಬಹುದು, ಅಥವಾ ಇಲ್ಲಿಗಲ್ ಮನಿನೂ ಇರಬಹುದು. ಈ ಟೆರರ್ ಫಿನಾನ್ಸಿಂಗ್ ಯಾವುದಕ್ಕೆ ಯೂಸ್ ಆಗುತ್ತೆ? ಫಂಡಿಂಗ್ ವೈಲೆಂಟ್ ಆಕ್ಟಿವಿಟೀಸ್, ಅಂದರೆ ದುಷ್ಕೃತ್ಯಗಳಿಗೆ, ಬೇರೆ ಬೇರೆ ಕುಕೃತ್ಯಗಳಿಗೆ ಯೂಸ್ ಆಗುತ್ತೆ. ಹವಾಲಾ ನೆಟ್ವರ್ಕ್ ಇರಬಹುದು, ಚಾರಿಟೇಬಲ್ ಫ್ರಂಟ್ಸು, ಅಂದರೆ ನೋಡಲಿಕ್ಕೆ ಯಾವುದೋ ಚಾರಿಟೇಬಲ್ ಆರ್ಗನೈಸೇಷನ್ನು, ಅದಕ್ಕೆ ಹಣ ಬಂದಿದೆ ಯಾರೋ ದಾನಿಗಳ ಮುಂದೆ, ಆ ದಾನಿಗಳು ಹಣವನ್ನು ಕೊಟ್ಟಿದ್ದಾರೆ ಚಾರಿಟೇಬಲ್ ಆರ್ಗನೈಸೇಷನ್ಗಳಿಗೆ. ಆದರೆ ಆ ಆರ್ಗನೈಸೇಷನ್ ನಡೆಸಲ್ಪಡ್ತಾ ಇರೋದು ಬೇರೆ ಯಾವುದು ಕ್ರಿಮಿನಲಿಂದ. ಇನ್ನು ಕ್ರಿಪ್ಟೋ ಕರೆನ್ಸಿ ಟ್ರಾನ್ಸ್ಫರ್, ಕ್ರಿಪ್ಟೋ ಕರೆನ್ಸಿ ಸಹ ಇಲ್ಲಿ ಯೂಸ್ ಆಗುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೇಮು ಇಂಡಿಯಾಸ್ ಇಂಟೆಲಿಜೆನ್ಸ್ ಅಥವಾ ಇಂಟರ್ನಲ್ ಸೆಕ್ಯೂರಿಟಿ ಆರ್ಕಿಟೆಕ್ಚರ್ ಮೊದಲು ಬಂದಿರೋದು ಇದು, ಮತ್ತೆ ಇದನ್ನು ನಾನು ಹೇಳ್ತಾ ಇರೋದಿಲ್ಲ. ಆದರೆ ಒಂದು ಸಾರಿ ನೋಡಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇದೆ, ಇಂಟೆಲಿಜೆನ್ಸ್ ಬ್ಯೂರೋ, ರಾ ಇದೆ, NIA, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡು, ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಸಹ ಕರೀತಾರೆ, ಮಲ್ಟಿ ಏಜೆನ್ಸಿ ಸೆಂಟರ್, ನ್ಯಾಟ್ ಗ್ರಿಡ್ಡು, ಮತ್ತು ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ I4C. ಇದು ಸ್ವಲ್ಪ ಹೇಳಿಲ್ಲ ಅನಿಸುತ್ತೆ. ಇದು ಸೈಬರ್ ಕ್ರೈಮನ್ನು ನ್ಯಾಷನಲ್ ಲೆವೆಲಲ್ಲಿ ಹ್ಯಾಂಡಲ್ ಮಾಡೋದು. ಸರ್ಟಿನ್ ಅಂತಂದರೆ ನ್ಯಾಷನಲ್ ಸೈಬರ್ ಇನ್ಸಿಡೆಂಟ್ಸ್ ಆದಾಗ ಅದನ್ನು ರೆಸ್ಪಾಂಡ್ ಮಾಡಲಿಕ್ಕೆ, ಅದನ್ನು ನಿಭಾಯಿಸಲಿಕ್ಕೆ ತಕ್ಷಣ ನಾವಿಲ್ಲಿ ರಿಪೋರ್ಟ್ ಮಾಡಬೇಕಾಗುತ್ತೆ. ನ್ಯಾಷನಲ್ ಕ್ರಿಟಿಕಲ್ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಟೆಕ್ಷನ್ ಸೆಂಟರ್, NCIIPC. ಇದು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್, ಪವರ್ ಗ್ರಿಡ್ಸು, ಬ್ಯಾಂಕಿಂಗ್ ಸೆಕ್ಟರ್, ಇದರ ಮೇಲೆ ಮುಖ್ಯವಾಗಿ ಕಣ್ಣಿಡೋದು ಅಥವಾ ಅಲ್ಲೇನಾದರೂ ಆದರೆ ನಿಭಾಯಿಸೋದು. ED ಅಂತಿರುತ್ತೆ, ED ರೈಡ್ ಆಗೋದು ಕೇಳಿರ್ಬೋದು, ಮನಿ ಲಾಂಡ್ರಿಂಗನ್ನು ಇನ್ವೆಸ್ಟಿಗೇಟ್ ಮಾಡೋದು. ಮತ್ತು ಫಿನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ FIU, ಇಂಡಿಯಾದ್ದು ಏನು ಮಾಡುತ್ತೆ? ಸಸ್ಪೀಷಿಯಸ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳನ್ನು ಟ್ರ್ಯಾಕ್ ಮಾಡೋದು. ಎಲ್ಲ ಏಜೆನ್ಸಿಗಳು ಒಟ್ಟಾಗಿ ಏನು ಮಾಡುತ್ತೆ? ಇನ್ಫಾರ್ಮೇಷನನ್ನು ಶೇರ್ ಮಾಡ್ಕೊಳ್ಳುತ್ತೆ, ಕಲೆಕ್ಟ್ ಮಾಡಿಕೊಂಡು ಅನಾಲಿಸ್ ಮಾಡುತ್ತೆ, ಅಸೆಸ್ಮೆಂಟ್ ಮಾಡ್ತವೆ, ಕೋಆರ್ಡಿನೇಷನ್, ಆ್ಯಕ್ಷನ್, ಎಲ್ಲದರ ಮೂಲಕ ಇಂಟರ್ನಲ್ ಸೆಕ್ಯೂರಿಟಿಯನ್ನು ಬಲಪಡಿಸೋದು ಈ ಎಲ್ಲ ಸಂಸ್ಥೆಗಳ ಗುರಿ. ಸೊ ಸೆಕ್ಯೂರ್ ಸಿಸ್ಟಮ್ಸ್ ಇದ್ದರೆ ಎಕಾನಮಿ ಸೇಫ್ ಆಗಿರುತ್ತೆ, ಅದರಿಂದ ಸ್ಟ್ರಾಂಗ್ ನೇಷನ್ ಬಿಲ್ಡ್ ಆಗುತ್ತೆ. ಓಕೆನಾ? ಇದಿಷ್ಟು ಗೊತ್ತಾಗಿರ್ಬೋದು ಅಂದ್ಕೊಳ್ತೇನೆ. ಸೊ ಇದನ್ನು ಮತ್ತೆ ಹೇಳಿಲ್ಲ ನಾನು, ಯಾಕಂದರೆ ಮೊದಲೊಂದು ಸಾರಿ ಹೇಳಿದ್ದೆ IB, ಹೋಮ್ ಅಫೇರ್ಸು, NIA, ರಾ ಬಗ್ಗೆ. ನೀವು ಸಹ ಓದಿದರೆ ಅಥವಾ ಪದೇ ಪದೇ ಅದರ ಬಗ್ಗೆ ಕ್ವಶನ್ ಕೇಳಿ, AI ಹತ್ರ ಕೊಟ್ಟು ಕ್ವಶನ್ ಕೇಳಿ, ಆವಾಗ ನಿಜವಾಗ್ಲೂ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಇನ್ನು ಮುಂದೆ ಕಾನ್ಸ್ಟಿಟ್ಯೂಷನಲ್ ಮತ್ತು ಲೀಗಲ್ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಯಾವ್ಯಾವ ಥರ ಇದೆ, ಇದು ಮೊದಲು ಬಂದಿರೋದೆ ಆರ್ಟಿಕಲ್ 355 ಕೇಳಿದಿರಿ. ಡ್ಯೂಟಿ ಆಫ್ ಯೂನಿಯನ್ ಅಂದರೆ ಯೂನಿಯನಿನ ಒಂದು ಡ್ಯೂಟಿ ಏನು? ಪ್ರೊಟೆಕ್ಟ್ ಸ್ಟೇಟ್ಸ್ ಅಗೇನ್ಸ್ಟ್ ಎಕ್ಸ್ಟರ್ನಲ್ ಅಗ್ರೆಷನ್ ಆ್ಯಂಡ್ ಇಂಟರ್ನಲ್ ಡಿಸ್ಟರ್ಬೆನ್ಸ್. ಸ್ಟೇಟನ್ನು ಪ್ರೊಟೆಕ್ಟ್ ಮಾಡಬೇಕು ಎಕ್ಸ್ಟರ್ನಲ್ ಅಗ್ರೆಷನಿಂದ ಮತ್ತು ಇಂಟರ್ನಲ್ ಡಿಸ್ಟರ್ಬೆನ್ಸಿಂದ. ಯಾರ ಡ್ಯೂಟಿ ಇದು? ಯೂನಿಯನ್ ಡ್ಯೂಟಿ. ಇನ್ನು 7th ಶೆಡ್ಯೂಲಲ್ಲಿ ಲಾ ಆ್ಯಂಡ್ ಆರ್ಡರ್ ಸ್ಟೇಟ್ ಲಿಸ್ಟಲ್ಲಿದೆ, ನ್ಯಾಷನಲ್ ಸೆಕ್ಯೂರಿಟಿ ಸೆಂಟ್ರಲ್ ಲಿಸ್ಟಲ್ಲಿರುತ್ತೆ ಒಟ್ಟಾರೆ. ಸೊ ಸೆಂಟ್ರಲ್ ಮತ್ತು ಸ್ಟೇಟ್ ಎರಡೂ ರೆಸ್ಪಾನ್ಸಿಬಿಲಿಟಿಗಳನ್ನು ಶೇರ್ ಮಾಡಿಕೊಂಡ್ರೆ ಮಾತ್ರ, ಕೋಆಪರೇಟಿವ್ ಫೆಡರಲಿಸಮ್ ಇದ್ದರೆ ಮಾತ್ರ ಚೆನ್ನಾಗಿ ನಡೀತಾ ಹೋಗುತ್ತೆ ಎಲ್ಲ.
ಇಂಪಾರ್ಟೆಂಟ್ ಲಾಗಳು IT ಆ್ಯಕ್ಟ್, ಸೈಬರ್ ಲಾಗಳ ಒಂದು ಫೌಂಡೇಶನ್ ಇದು. ಮತ್ತು DPDP ಈಗ ರೀಸೆಂಟಾಗಿ ನ್ಯೂಸಲ್ಲೂ ಇರೋದು, ಇದು ಡೇಟಾ ಗವರ್ನೆನ್ಸ್ ಮತ್ತು ಪ್ರೈವಸಿಗೆ ಸಂಬಂಧಪಟ್ಟಿರೋದು. ಮನಿ ಲಾಂಡ್ರಿಂಗ್ ಪ್ರಿವೆಂಟ್ ಮಾಡಲಿಕ್ಕೆ PMLA ಇದೆ. UAPA ಅಂತಂದರೆ ಕೌಂಟರ್ ಟೆರರಿಸಮ್, ಅದಕ್ಕೆ ಸಂಬಂಧಪಟ್ಟಿರೋದು. ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್, ಭಾರತೀಯ ನ್ಯಾಯ ಸಂಹಿತ ಬಂದಿದೆ ಅಲ್ವಾ, ಸೈಬರ್ ರಿಲೇಟೆಡ್ ಆಫೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಕೆಲವು ಬೇರೆ ಬೇರೆ ಲಾ ಪ್ರೊವಿಷನ್ಗಳಿದೆ. ಸೊ ಇಂಪಾರ್ಟೆಂಟ್ ಲಾಗಳನ್ನು ನಾವು ಹೇಗೆ ಅನಲೈಸ್ ಮಾಡಬೇಕು ಅಂತಂದರೆ, ವಿಷನ್ ಮ್ಯಾಗಝಿನ್ ಈ ಒಂದು ಜನವರಿಯಿಂದ ಇಲ್ಲಿ ಸೆಕ್ಯೂರಿಟಿ ಇರಬಹುದು ಅಥವಾ ಪಾಲಿಟಿ ಇರಬಹುದು, ಅಲ್ಲಿ ಬಂದಿರುತ್ತೆ ಹೊಸ ಲಾಗಳು ಯಾವುದು ಬಂತು, ಯಾವುದು ನ್ಯೂಸಲ್ಲಿದೆ ಅಂತ. ಅಲ್ಲಿ ಅದನ್ನು ನಾವು ಗಮನಿಸಿದರೆ ಆ ಲಾಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು. ಆಮೇಲೆ ಆನ್ಸರ್ ರೈಟಿಂಗ್ನಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಇನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ FATF ಇದೆ, ಫಿನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಸೆಟ್ಸ್ ಆ್ಯಂಟಿ ಮನಿ ಲಾಂಡ್ರಿಂಗ್ ಸ್ಟ್ಯಾಂಡರ್ಡ್ಸ್. FATF ಅಂತಂದರೆ ಟೆರರ್ ಫಿನಾನ್ಸಿಂಗನ್ನು ಸ್ಟಾಪ್ ಮಾಡಲಿಕ್ಕೆ ಮತ್ತು ಆ್ಯಂಟಿ ಮನಿ ಲಾಂಡ್ರಿಂಗ್ ಸ್ಟ್ಯಾಂಡರ್ಡ್ಗಳನ್ನು ಸೆಟ್ ಮಾಡಲಿಕ್ಕೆ ಇರೋದು. ಬುಡಾಪೆಸ್ಟ್ ಕನ್ವೆನ್ಷನ್ ಆಗುತ್ತೆ ಮುಖ್ಯವಾಗಿ. ಅದರಲ್ಲಿ ಮೇಜರ್ ಸೈಬರ್ ಕ್ರೈಮ್ ಟ್ರೀಟಿ ಇದು. ಇಂಡಿಯಾ ಇಸ್ ನಾಟ್ ಅ ಸಿಗ್ನೇಟರಿ ಬಟ್ ಸ್ಟಡೀಸ್ ಇಟ್ಸ್ ಫ್ರೇಮ್ವರ್ಕ್. ಸೈನ್ ಮಾಡಿಲ್ಲ, ಮತ್ತೆ ನೋಡ್ಕೊಳ್ಳಿ, ನೀವು ಯಾವತ್ತು ಎಕ್ಸಾಮ್ ಬರೀತೀರೋ ಆ ವರ್ಷದ್ದು ಅಪ್ಡೇಟ್ ನೋಡ್ಕೊಳ್ಳಿ. ಆಗ ಹೇಗಿದೆ ಅಂತ ನೋಡಿಕೊಂಡು ಇದ್ರ ಬಗ್ಗೆ ಅಲ್ಲಿ ನಿಮ್ಮ ನೋಟ್ಸಲ್ಲೂ ಸಹ ನೀವು ಸೈಡಲ್ಲಿ ಅಪ್ಡೇಟ್ಸ್ ಇದ್ದರೆ ಬರ್ಕೋಬಹುದು. ಇನ್ನು ಕಾಸಸ್ ಆ್ಯಂಡ್ ಡ್ರೈವರ್ಸ್ ಅಲ್ವಾ, ಇದೆಲ್ಲ ಕಡೆ ಸೇಮ್ ಇರುತ್ತೆ ಆಲ್ಮೋಸ್ಟ್. ಪೊಲಿಟಿಕಲ್ ಫ್ಯಾಕ್ಟರ್ಸ್ ಏನು, ಎಕ್ಸ್ಟ್ರೀಮಿಸ್ಟ್ ಮೊಬಿಲೈಸೇಷನ್ ಇರ್ಬೋದು, ಎಲೆಕ್ಟ್ರಲ್ ಮಿಸ್ಇನ್ಫಾರ್ಮೇಷನ್. ಇಕನಾಮಿಕ್ ಫ್ಯಾಕ್ಟರ್ಗಳಲ್ಲಿ ಅನ್ಎಂಪ್ಲಾಯ್ಮೆಂಟು, ಸೈಬರ್ ಫ್ರಾಡ್, ಇನ್ಸೆಂಟಿವ್ ಸೇಮ್ ಇದೆ, ಮೊದಲು ಬಂದಿರೋದೇ ಇದು. ಸೋಷಿಯಲ್ ಫ್ಯಾಕ್ಟರ್ಸಲ್ಲಿ ಐಡೆಂಟಿಟಿ ಕಾನ್ಫ್ಲಿಕ್ಟ್, ಒಬ್ಬರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ, ಅಥವಾ ಐಡೆಂಟಿಟಿ ನಡುವೆನೇ ದ್ವೇಷ ಇರುತ್ತೆ. ಡಿಜಿಟಲ್ ಆಗಿ ಇಲಿಟ್ರಸಿ ಇದೆ. ಅಡ್ಮಿನಿಸ್ಟ್ರೇಟಿವ್ ವೀಕ್ನೆಸ್ಸಲ್ಲಿ ವೀಕ್ ಸೈಬರ್ ಪೊಲೀಸಿಂಗ್, ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತಹ ಪೊಲೀಸಿಂಗ್ ವೀಕ್ ಆಗಿದೆ. ಅಂದರೆ ಅದನ್ನು ನಿರ್ವಹಿಸಲಿಕ್ಕೆ ಸರಿಯಾಗಿ ಮನಸ್ಸು ಮಾಡ್ತಾ ಇಲ್ಲ, ಸ್ಲೋ ಆಗಿರುತ್ತೆ ಇನ್ವೆಸ್ಟಿಗೇಷನ್ನು. ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸಲ್ಲಿ ಎನ್ಕ್ರಿಪ್ಷನ್ನು, ಟೆರರಿಸ್ಟ್ಗಳು ಸಹ ಎನ್ಕ್ರಿಪ್ಟೆಡ್ ಮೆಸೇಜ್ಗಳನ್ನು ಯೂಸ್ ಮಾಡ್ತಾ ಇರ್ತಾರೆ, ಎನ್ಕ್ರಿಪ್ಟೆಡ್ ಡಿವೈಸ್ಗಳನ್ನು. AI ಜನರೇಟೆಡ್ ಕಂಟೆಂಟ್ ಅನ್ನೋದು ಇನ್ನೊಂದು ಸವಾಲು. ಡಾರ್ಕ್ ವೆಬ್ ಇಂಟರ್ಫಿಯರ್ ಆಗ್ತಾ ಇರೋದು. ಜಿಯೋಪೊಲಿಟಿಕಲ್ ಫ್ಯಾಕ್ಟರ್ಸ್ ನೋಡೋದಾದರೆ ಸ್ಟೇಟ್ ಸ್ಪಾನ್ಸರ್ಡ್ ಸೈಬರ್ ಆಪರೇಷನ್ಸ್, ಬೇರೆ ದೇಶಗಳೇ ಟೆರರಿಸ್ಟ್ಗಳಿಗೆ ಫಂಡಿಂಗು, ವೆಪನ್ಸ್ಗಳನ್ನು ಸಪ್ಲೈ ಮಾಡಿ ಟೆರರಿಸಮನ್ನು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ, ಅಥವಾ ಸೈಬರ್ ಆಪರೇಷನ್ಗಳನ್ನು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಇನ್ನು ಎಕ್ಸ್ಟರ್ನಲ್ ಸಪೋರ್ಟ್, ಅಲ್ಲಿ ಯಾರು ಬರ್ತಾರೆ, ಫಾರಿನ್ ಆ್ಯಕ್ಟರ್ಸ್, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳು, ಫಂಡಿಂಗ್ ಚಾನಲ್ಸು ಎಲ್ಲ ಸೇರಿ ಡೊಮೆಸ್ಟಿಕ್ ಲೆವೆಲಲ್ಲಿ ಅಂತಂದರೆ ಸ್ಥಳೀಯವಾಗಿ ಡಿಸ್ಟೆಬಿಲೈಸೇಷನ್, ಅಸ್ಥಿರತೆಯನ್ನು ಕ್ರಿಯೇಟ್ ಮಾಡೋದು. ಇನ್ನು ನಮ್ಮ ದೇಶದ ಒಂದು ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಹಾಗೆ ಏನೇನು ಚಾಲೆಂಜಸ್ ಇದೆ ಅಥವಾ ಗ್ರೌಂಡ್ ರಿಯಾಲಿಟಿಗಳು ಏನೇನು ಅಂತ ನೋಡೋದಾದರೆ, ಮೊದಲೇ ಇದು ಬಂದಿತ್ತು ಈ ಪಾಯಿಂಟ್, ಇಂಟೆಲಿಜೆನ್ಸ್ ಚಾಲೆಂಜ್. ಇಷ್ಟು ದೊಡ್ಡ ದೇಶ, ಇಷ್ಟೊಂದು ಜನಸಂಖ್ಯೆ ಇದೆ, ಎಷ್ಟು ಸಮಸ್ಯೆ ಬರುತ್ತೆ. ಡೇಟಾ ವಾಲ್ಯೂಮ್ ಮ್ಯಾಸಿವ್ ಆಗಿರುತ್ತೆ. ಒಂದು ಘಟನೆ ನಡೆದರೆ ಎಷ್ಟು ಕಡೆಯಿಂದ ಎಷ್ಟೆಷ್ಟೋ ಡೇಟಾಗಳು ನಾವು ಹುಡುಕಬೇಕಾಗತ್ತೆ. ಎನ್ಕ್ರಿಪ್ಷನ್ ಬ್ಯಾರಿಯರ್ಗಳಿರುತ್ತೆ, ಅದರಿರುತ್ತೆ. ಇನ್ನು ಡೇಟಾ ಸಿಕ್ಕಿದ ಮೇಲೆ ಬೇರೆ ಬೇರೆ ಮಲ್ಟಿಪಲ್ ಏಜೆನ್ಸಿಗಳಿದೆ, ಅವ್ರ ನಡುವೆ ಒಬ್ಬರು ಜವಾಬ್ದಾರಿ ಸರಿಯಾಗಿ ನಿರ್ವಹಿಸದೇ ಇದ್ದರೆ ಆ ಜವಾಬ್ದಾರಿ ಇನ್ನೊಂದು ಸಂಸ್ಥೆ ಮೇಲೆ ಬೀಳುತ್ತೆ. ಅವ್ರ ನಡುವೆ ಭಿನ್ನಾಭಿಪ್ರಾಯ ಇರುತ್ತೆ, ಕೋಆರ್ಡಿನೇಷನ್ ಇಶ್ಯೂಸ್ ಬರುತ್ತೆ. ಇನ್ನು ಅಟ್ರಿಬ್ಯೂಷನ್ ಪ್ರಾಬ್ಲಮ್ ಅಲ್ವಾ, ಯಾರು ನಿಜವಾಗ್ಲೂ ಅಟ್ಯಾಕ್ ಮಾಡಿದ್ದು ಅಂತ ಐಡೆಂಟಿಫೈ ಮಾಡಲಿಕ್ಕೆ ಕಷ್ಟ. ಸೈಬರ್ ಅಟ್ಯಾಕ್ಗಳಲ್ಲಿ VPN ಯೂಸ್ ಮಾಡ್ಬೋದು. ಇನ್ನು ಟೆಕ್ನಾಲಜಿ ಗ್ಯಾಪ್ಸಲ್ಲಿ ರ್ಯಾಪಿಡ್ ಇವಲ್ಯೂಷನ್ ಆಫ್ ಥ್ರೆಟ್ಸ್ ಅಲ್ವಾ, ಟೆಕ್ನಾಲಜಿ ಹೆಚ್ಚು ಮುಂದುವರಿತಾ ಇದ್ದ ಹಾಗೆ ಥ್ರೆಟ್ಸ್ಗಳಲ್ಲೂ ಇವಾಲ್ಯೂಷನ್ ಆಗ್ತಾ ಇದ್ದಾಗೆ ಅದಕ್ಕೆ ನಾವು ಅಡಾಪ್ಟ್ ಆಗಬೇಕಾಗತ್ತೆ. ನಾವು ನಮ್ಮನ್ನು ಅಪ್ಡೇಟ್ ಮಾಡ್ಕೊಳ್ದೇ ಇದ್ದರೆ ಜಗತ್ತು ಹಿಂದೆ ತಳ್ತಾನೆ ಇರುತ್ತೆ. ಹ್ಯೂಮನ್ ರೈಟ್ಸ್ ಕನ್ಸರ್ನ್ಸ್ ಅಲ್ವಾ, ಈ ಕಡೆ ಸರ್ವೆಲೆನ್ಸ್ ಮತ್ತು ಪ್ರೈವೇಸಿ, ಈ ಒಂದು ಡಿಬೇಟ್ ನೋಡಿದ್ದೀವಿ. ಫೆಡರಲ್ ಚಾಲೆಂಜ್ ಏನು, ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಷನ್ಸ್ ಆಫನ್ ಕ್ರಾಸ್ ಸ್ಟೇಟ್ ಬೌಂಡ್ರೀಸ್. ಸ್ಟೇಟ್ ಅಥವಾ ರಾಜ್ಯ ಸರ್ಕಾರಗಳ ಮೇಲೆ ಕೆಲವೊಂದು ಹೊರೆ ಅಂತ ಅನಿಸ್ಬಹುದು, ಅತಿಯಾದ ಅಂತಹ ಒಂದು ಸರ್ವೆಲೆನ್ಸು ಅಥವಾ ಇನ್ವೆಸ್ಟಿಗೇಷನ್ನು. ಆವಾಗ ಸೆಂಟ್ರಲಿಂದ ಬಂದು ಸ್ಟೇಟ್ ಒಳಗಡೆ ಇನ್ವೆಸ್ಟಿಗೇಟ್ ಮಾಡೋದು. ರಾಜ್ಯ ಸರ್ಕಾರಗಳು, ಅದರಲ್ಲೂ ಬೇರೆ ಬೇರೆ ಪಕ್ಷ, ಸೆಂಟ್ರಲಲ್ಲಿ ಒಂದು ಪಕ್ಷ ಇರುತ್ತೆ, ವಿರೋಧ ಪಕ್ಷ ರಾಜ್ಯದಲ್ಲಿರುತ್ತೆ, ಆವಾಗ ಸಹಾಯ ಸಹಕಾರ ಕೊಡದೇನೂ ಇರಬಹುದು. ಇನ್ನು ಎಮರ್ಜಿಂಗ್ ಥ್ರೆಟ್ಸಲ್ಲಿ ಡೀಪ್ ಫೇಕ್ಸು, AI ಎನೇಬಲ್ಡ್ ಸೈಬರ್ ಅಟ್ಯಾಕ್ಸು, ಸೈಬರ್ ಕ್ರೈಮ್ಸು, ಮತ್ತು ಕ್ವಾಂಟಮ್ ಕಂಪ್ಯೂಟಿಂಗ್ ಥ್ರೆಟ್ಸು, ಕ್ರಿಪ್ಟೋ ಕರೆನ್ಸಿ ಲಾಂಡ್ರಿಂಗು ಎಲ್ಲ ಈಗೀಗ ನಾವು ನೋಡ್ತಾ ಇರೋದು. ಅಂದರೆ ಎಮರ್ಜ್ ಆಗ್ತಾನೆ ಇದೆ. ಇನ್ನು ಇದರಲ್ಲಿ ಬೇರೆ ಬೇರೆ ರೀಸೆಂಟ್ ನ್ಯೂಸನ್ನು ನೀವು ನೋಡ್ಬೋದು. ಗೌರ್ಮೆಂಟ್ ಏನು ಮಾಡ್ತಾ ಇದೆ ಹಾಗಾದರೆ, ಗೌರ್ಮೆಂಟ್ ರೆಸ್ಪಾನ್ಸ್ ಪಾಲಿಸಿ ಮೆಷರ್ಸ್.
ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಪಾಲಿಸಿ ಅಂತ ತಂದಿದೆ. ಅಂದರೆ ಸೈಬರ್ ಸ್ಪೇಸನ್ನು ಸೆಕ್ಯೂರ್ ಆಗಿ ಇಟ್ಕೋಬೇಕು. ಕೆಪಾಸಿಟಿ ಬಿಲ್ಡಿಂಗ್, ಟ್ರೈನಿಂಗ್ ಕೊಡೋದು, ಸ್ಕಿಲ್ ಕೊಡೋದು, ಡಿಜಿಟಲ್ ಲಿಟ್ರಸಿ, ಸಾಮಾನ್ಯ ಜನರಿಗೆ OTP ಶೇರ್ ಮಾಡಬೇಕು, ಯಾವಾಗ ಮಾಡಬಾರ್ದು, ಈ ಒಂದು ಮಾಹಿತಿ ಕೊಡೋದು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪು. ಸೊ ಮತ್ತು ಲಿಮಿಟೇಷನ್ ಏನು, ಕಂಟಿನ್ಯೂಸ್ ಅಪ್ಡೇಟ್ ಆಗ್ತಾನೆ ಇರಬೇಕು. ದಿನ ಹೊಸದು ಬರ್ತಾನೆ ಇರುತ್ತೆ ಈ ವಲಯದಲ್ಲಿ, ಈ ಸೆಕ್ಟರಲ್ಲಿ. ಅಪ್ಡೇಟ್ ಆಗದೇ ಇದ್ದರೆ ಅಟ್ಯಾಕ್ಗಳು ಜಾಸ್ತಿ ಆಗುತ್ತೆ. ಸೈಬರ್ ಸುರಕ್ಷಿತ್ ಭಾರತ್ ಅಂದರೆ ಕೆಪಾಸಿಟಿ ಬಿಲ್ಡಿಂಗ್ ಇನಿಷಿಯೇಟಿವ್, ಎಲ್ಲರಿಗೂ ಅವೇರ್ನೆಸ್ ಮೂಡಿಸೋದು. ಸೈಬರ್ ಸ್ವಚ್ಛತಾ ಕೇಂದ್ರ ಅಂತಿದೆ, ಮಾಲ್ವೇರ್ ಡಿಟೆಕ್ಷನ್ ಮಾಡಿ ಅದನ್ನು ರಿಮೂವ್ ಮಾಡಲಿಕ್ಕಿರೋದು. I4C ಆವಾಗಲೇ ಬಂದಿತ್ತು, ಇದು ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್. ಇದು ಸೈಬರ್ ಅವೇರ್ನೆಸ್ ಕ್ಯಾಂಪೇನ್ಗಳನ್ನು ಮಾಡ್ತಾ ಇರುತ್ತೆ. ಇನ್ನು ಮನಿ ಲಾಂಡ್ರಿಂಗ್ಗೆ ಸಂಬಂಧಪಟ್ಟ ಹಾಗೆ ಆ್ಯಂಟಿ ಮನಿ ಲಾಂಡ್ರಿಂಗ್ ಮೆಜರ್ಸ್, PMLA ಕಾಯ್ದೆ ಇದೆ. KYC ನಾರ್ಮ್ಗಳು, ಕಸ್ಟಮರ್ ವೆರಿಫಿಕೇಷನ್ ಮಾಡಲಿಕ್ಕೆ, FIU ರಿಪೋರ್ಟ್ ಮಾಡಲಿಕ್ಕೆ ಅಲ್ವಾ, ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ ಮಾನಿಟರ್ ಮಾಡ್ತಾ ಇರುತ್ತೆ. FATF ಜೊತೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಕೋಆಪ್ರೇಟ್ ಮಾಡ್ತಾ ಇರ್ತೇವೆ. ಇನ್ನು ಡೆವಲಪ್ಮೆಂಟ್ ಲೆವೆಲಲ್ಲಿ ಯಾವ ಮೆಷರ್ಗಳನ್ನು ಕೈಗೊಳ್ಳಬೇಕು, ಡಿಜಿಟಲ್ ಲಿಟ್ರಸಿ ಬೇಕು, ಅಥವಾ ಸರ್ಕಾರ ಈಗ ಪ್ರಯತ್ನ ಮಾಡ್ತಾ ಇದೆ. ಎಲ್ಲ ಕಡೆ ಫಿನಾನ್ಷಿಯಲ್ ಇನ್ಕ್ಲೂಷನ್, ಗವರ್ನೆನ್ಸಿಗೆ ಹೋಗಿ, ಅಲ್ಲಿ ಗವರ್ನೆನ್ಸ್ ಸೆಕ್ಟರ್ಗೆ ಹೋಗಿ ನಿಮ್ಮ ಮೈಂಡಲ್ಲಿ, ಅಲ್ಲಿ ಫಿನಾನ್ಷಿಯಲ್ ಇನ್ಕ್ಲೂಷನ್, ಸೋಷಿಯಲ್ ಜಸ್ಟಿಸ್ಗೆ ಕನೆಕ್ಟ್ ಮಾಡಿ. DBT, ಜನ್ಧನ್, ಆಧಾರ್, ಮೊಬೈಲ್ ಜಾಮ್ ಟ್ರಿನಿಟಿ ಕನೆಕ್ಟ್ ಮಾಡಿ ಇಲ್ಲಿ. ಇನ್ನು ಕಮ್ಯುನಿಟಿ ಅವೇರ್ನೆಸ್, ಈ ಥರ ನಾನು ಬೇರೆ ಸಬ್ಜೆಕ್ಟಿಂದ ತರ್ತಾ ಇರ್ತೇನೆ. ನೀವು ಈ ಒಂದೇ ಸಬ್ಜೆಕ್ಟ್ ನೋಡಿ ಎಲ್ಲ ಸಾಕು ಅಂತ ನಿಲ್ಲಿಸ್ಬಿಟ್ರೆ ಆಗಲ್ಲ. ಬೇರೆ ಸಬ್ಜೆಕ್ಟನ್ನು ಓದಿರಬೇಕಾಗುತ್ತೆ. ಎಕ್ಸಾಮ್ನಲ್ಲಿ ಇಂಟರ್ ಕನೆಕ್ಟೆಡ್ ಕ್ವಶನ್ಗಳು ಈಗ ಜಾಸ್ತಿ ಬರ್ತಾ ಇದೆ. ಕಮ್ಯುನಿಟಿ ಅವೇರ್ನೆಸ್ ಇಂಪಾರ್ಟೆಂಟ್. ಸೊ ಸ್ಟ್ರಾಂಗ್ ಲಾಗಳು ಬೇಕು, ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ಗಳು ಬೇಕು, ಸಿಟಿಸನ್ ಅಲರ್ಟ್ ಆಗಿರಬೇಕು, ಆವಾಗ ನೇಷನ್ ಸೆಕ್ಯೂರ್ ಆಗಿರುತ್ತೆ. ನೆಕ್ಸ್ಟ್ ರೀಸೆಂಟಾಗಿ ಏನು ಕರೆಂಟ್ ಅಫೇರ್ಸ್ ಇದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.